ನಮ್ಮ ನೆಲಕ್ಕೆ ಬಂದು ನಮ್ಮ ಹೆಣ್ಮಕ್ಳ ಕುಂಕುಮ ಅಳಿಸಿದ್ದ ಪಾಪಿಗಳಿಗೆ ಭಾರತ ತಕ್ಕ ಶಾಸ್ತಿ ಮಾಡಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ರಕ್ತ ಹರಿಸಿದೆ. ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದ್ದು, ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕುಂಕುಮ ಅಳಿಸಿ ಕ್ರೌರ್ಯ ಮೆರೆದವರ ರಕ್ತದೋ ಕುಳಿ. ಆಪರೇಷನ್ ಸಿಂಧೂರ ನಾಡಿನೆಲ್ಲೆಡೆ ಸಂಭ್ರಮ. ಭಾರತೀಯ ಯೋಧರ ಕಾರ್ಯಕ್ಕೆ ಮೆಚ್ಚುಗೆ. ಸಿಹಿ ಹಂಚಿ ಸಂಭ್ರಮಿಸಿದ ಭಾರತೀಯರು. ಏಪ್ರಿಲ್ 2ನೇ ತಾರೀಕು ಭೂಲೋಕದ ಸ್ವರ್ಗದಂತೆ ಇದ್ದ ಕಾಶ್ಮೀರದ ಪೆಹಲ್ಗಾಮ್ ಅಕ್ಷರಶಃ ನರಕವಾಗಿ ಹೋಗಿತ್ತು. ಪ್ರವಾಸಕ್ಕೆ ತೆರಳಿದ್ದ 26 ಪ್ರವಾಸಿಗರ ಮೇಲೆ ಉಗ್ರರು ದಾಳಿಯನ್ನ ನಡೆಸಿ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಸಿದ ಘಟನೆಯನ್ನ ಭಾರತೀಯರು ಮರೆತಿಲ್ಲ, ಮರೆಯೋದು ಇಲ್ಲ. ಪಾಪಿ ಪಾಕಿಸ್ತಾನದ ವಿರುದ್ಧ ಎಲ್ಲೆಡೆ ಸೇಡು ತೀರಿಸಿಕೊಳ್ಬೇಕೆನ್ನುವಂತ ಕೂಗು ಹೆಚ್ಚಾಗಿತ್ತು. ಕೇವಲ ಘಟನೆ ನಡೆದ 15 ದಿನಗಳಲ್ಲೇ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಭಾರತೀಯ ಸೇನೆ ಹಾಗೂ ಕೇಂದ್ರ ಸರ್ಕಾರ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಪಾಕಿಸ್ತಾನದ 9 ಉಗ್ರರ ನೆಲೆಯನ್ನ ಧ್ವಂಸ ಮಾಡಿದ್ದು. ಮೂಲಗಳ ಮಾಹಿತಿ ಪ್ರಕಾರ 90ಕ್ಕೂ ಅಧಿಕ ರಕ್ತ ಪಿಪಾಸುಗಳ ನಾಶ. ಮಕ್ಕಳ ಸಿಂಧೂರವನ್ನ ಅಳಿಸಿದ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಉತ್ತರ ಕೊಟ್ಟಿದ್ದು. ನಮ್ಮ ಸೇನೆಯ ಪರಾಕ್ರಮಕ್ಕೆ ಎಲ್ಲೆಡೆ ಸಂಭ್ರಮ ಜೋರಾಗಿದೆ. ಪ್ರತಿಯೊಬ್ಬ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದು, ಈ ರೀತಿಯ ಏರ್ ಸ್ಟ್ರೈಕ್ಗಳು ಮತ್ತಷ್ಟು ಆಗಬೇಕು. ಇಡೀ ಪಾಕಿಸ್ತಾನವನ್ನ ನಾಶ ಮಾಡಬೇಕು ಅಂತ ಭಾರತ ಸರ್ಕಾರಕ್ಕೆ ಹಾಗೆ ಸೈನಿಕರಿಗೆ ಒತ್ತಾಯಿಸುತ್ತಿದ್ದಾರೆ. ಖಂಡಿತವಾಗೂ ಏನು ನಮ್ಮ ಭಾರತ ಮಾತೆಯನ್ನ ಕಾಪಾಡ್ತಾ ಇರ್ತಕ್ಕಂಥ ಯೋಧರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ದಿಟ್ಟವಾದ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ನಾವೆಲ್ಲ ಭಾರತೀಯರು ಒಗ್ಗೂಡಿ ಇದನ್ನ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಶಕ್ತಿ ಸಿಗಲಿ, ಆ ಭಾರತೀಯರನ್ನ ಕಾಪಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ದೇವರ ರೂಪದ ಸೈನಿಕರಿಗೆ ನಮಸ್ಕರಿಸುತ್ತಿದ್ದು, ಯೋಧರಿಗೆ ಮತ್ತಷ್ಟು ಸಿಗಲಿ ಅಂತ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಸ್ಥಾನ ಹಾಗೂ ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ದೇವರಿಗೆ ಏಡುಗಾಯಿಯನ್ನ ಒಡೆಯುವುದರ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಜೊತೆಗೆ ಸಿಹಿಯನ್ನ ಹಂಚಿ ಎಲ್ಲೆಡೆ ಸಂಭ್ರಮಿಸಿದ್ರು. ರಾತ್ರಿ ಸಿಂಧೂರ ದಾಳಿ ಬಹಳ ಅತ್ಯುತ್ತಮ, ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ 100ಕ್ಕೂ ಅಧಿಕ ಉಗ್ರರನ್ನು ಮಾಡಿದ್ದಾರೆ. ಆದರೆ ಬಹಳ ಧನ್ಯವಾದಗಳನ್ನ ಮೋದಿಯವ್ರಿಗೂ ತಿಳಿಸ್ತೇವೆ, ಸೈನಿಕರಿಗೂ ತಿಳಿಸ್ತೇವೆ. ಪಾಕಿಸ್ತಾನ ನಿರ್ನಾಮ ಆಗಬೇಕು. ಯಾವತ್ತೂ ಕೂಡ ಪಾಕಿಸ್ತಾನದಿಂದ ನಮಗೆ ತೊಂದರೆ. ಒಟ್ನಲ್ಲಿ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ಸಿಂಹದ ರೀತಿಯಲ್ಲಿ ಹೊಡೆದು ಉರುಳಿಸಿದ್ದಾರೆ. ಈಗಲಾದ್ರೂ ಪಾಪಿ ಪಾಕಿಸ್ತಾನ ಭಾರತದ ಸವಹಾಸಕ್ಕೆ ಬರದೇ ಇರೋದೇ ಉತ್ತಮ. ಇಲ್ಲವಾದಲ್ಲಿ ಇದಿನ್ನೂ ಸ್ಯಾಂಪಲ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಹಾಗೆ ಇನ್ನಷ್ಟು ಹೀನಾಯವಾಗಿ ಪಾಕಿಸ್ತಾನವನ್ನ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸೈನಿಕರು ಹೊಡೆದು ಉರುಳಿಸ್ತಾರೆ. ಹುಷಾರ್ ಪಾಕಿಸ್ತಾನ. ಚರಣ್ ಮೂಡುಬಿದರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.